ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಅಯೋಧ್ಯೆ ನಗರವು ಅದ್ದೂರಿಯಾಗಿ ಸ್ವಾಗತಿಸಿತು. ರಾಮನ ಶೋಭೆಯಲ್ಲಿ ಅಲಂಕರಿಸಲಾದ ನಗರವೆಲ್ಲ ದೀಪ, ಧ್ವಜ, ಹೂವಿನ ಅಲಂಕಾರಗಳಿಂದ ಮೆರುಗುಗೊಂಡಿತ್ತು. ಜನರು ಜೈ ಶ್ರೀರಾಮ ಘೋಷಣೆ ಕೂಗಿ ಸ್ವಾಗತಿಸಿದ್ರು. ಧ್ವಜಾರೋಹಣ ಕಾರ್ಯಕ್ರಮಕ್ಕೂ ಮುನ್ನ ನಡೆದ ಈ ರೋಡ್ ಶೋ ಅಯೋಧ್ಯೆಯಲ್ಲಿ ಹಬ್ಬದ ಸಂಭ್ರಮವನ್ನ ಹೆಚ್ಚಿಸಿತು. ಅಯೋಧ್ಯೆಯ ರಸ್ತೆಗಳಲ್ಲಿ ರಾಮನ ಜೀವನದ ಚಿತ್ರಗಳು, ಜೈ ಶ್ರೀರಾಮ ಧ್ವಜಗಳು, ದೀಪಾಲಂಕಾರಗಳು ಕಣ್ಣಿಗೆ ಕಾಣ್ತಿದ್ವು. ಮನೆ, ಅಂಗಡಿ, ದೇವಸ್ಥಾನ ಎಲ್ಲೆಡೆ ಹೂವಿನ ಹಾರಗಳು ಮತ್ತು ಕೇಕೆಯ ಸದ್ದು ಜೋರಾಗಿ ಕೇಳಲಾರಂಭಿಸಿತು. ಮೋದಿ ಅವರ ಕಾರಿನ ಮೇಲೆ ನಿಂತು ಜನರಿಗೆ ಕೈ ಬೀಸ್ತಾ ಸಾಗಿದ್ರು. ರಸ್ತೆಯ ಎರಡು ಬದಿಗಳಲ್ಲಿದ್ದ ಲಕ್ಷಾಂತರ ಭಕ್ತರು ಮೋದಿ ಅವರನ್ನ ಸ್ವಾಗತಿಸಿದ್ರು. ಮಕ್ಕಳು, ಮಹಿಳೆಯರು, ಹಿರಿಯರು ಎಲ್ಲರ ಮುಖದಲ್ಲಿ ಸಂಭ್ರಮದ ಛಾಯೆ ಎದ್ದು ಕಾಣಿಸಿತು. ಜನರು ಮೋದಿ ಅವರನ್ನ ನೋಡಿ ಭಾರತ್ ಮಾತಾ ಕಿ ಜೈ, ಜೈ ಶ್ರೀರಾಮ, ಮೋದಿ ಮೋದಿ ಎಂದು ಘೋಷಣೆಯನ್ನ ಕೂಗ್ತಲೇ ಇದ್ರು. ಶ್ರೀರಾಮ ಮಂದಿರದಲ್ಲಿ ಧ್ವಜಾರೋಹಣ ಮೊದಲ ಬಾರಿಗೆ ನಡೆಯುತ್ತಿರುವುದರಿಂದ ಇದಕ್ಕೆ ವಿಶೇಷವಾದ ಮಹತ್ವವಿದೆ. ಇದು ಹೊಸ ಯುಗದ ಆರಂಭ, ಭಕ್ತರ ಶತಮಾನದ ಕನಸಿನ ಸಾಕಾರ, ಸಾಂಸ್ಕೃತಿಕ ಐತಿಹಾಸಿಕ ದಿನ. ಭಾರತದ ಎಲ್ಲ ರಾಜ್ಯಗಳಿಂದ ಭಕ್ತರು ಅಯೋಧ್ಯೆಗೆ ಆಗಮಿಸುತ್ತಿದ್ದಾರೆ. ಮೋದಿ ಅವರ ಭೇಟಿಯ ಹಿನ್ನೆಲೆಯಲ್ಲಿ ಪೊಲೀಸರು, ಪ್ಯಾರಾ ಮಿಲಿಟರಿ ಪಡೆ, ಡ್ರೋನ್ ನಿಗಾ ವ್ಯವಸ್ಥೆಯನ್ನ ಹೇರಿಸಲಾಗಿದ್ದು, ಪ್ರಮುಖ ರಸ್ತೆಗಳಲ್ಲಿ ಭಾರಿ ಬಂದೋಬಸ್ತ್ ಮಾಡಲಾಗಿದೆ. ಭಕ್ತರ ಸುರಕ್ಷತೆಗಾಗಿ ವಿಶೇಷ ವ್ಯವಸ್ಥೆಯನ್ನ ಮಾಡಲಾಗಿದೆ. ರಾಮನ ಆಶೀರ್ವಾದದಿಂದ ಭಾರತ ಮತ್ತಷ್ಟು ದೊಡ್ಡ ಸಾಧನೆಯನ್ನ ಮಾಡುವ ದಾರಿಯನ್ನು ಹಿಡಿದಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸೇರಿ ಅಯೋಧ್ಯೆಯನ್ನ ವಿಶ್ವ ಮಟ್ಟದ ತೀರ್ಥಕ್ಷೇತ್ರ ಸ್ಥಳವನ್ನಾಗಿ ಮಾಡಲಾಗಿದೆ. ಪ್ರವಾಸೋದ್ಯಮ ಕೇಂದ್ರವನ್ನಾಗಿ ಮಾಡಲಾಗಿದೆ. ಸಂಸ್ಕೃತಿ ಸಂರಕ್ಷಣೆಯ ಹೆಗ್ಗುರುತು ಮಾಡಲು ಹಲವಾರು ಯೋಜನೆಗಳನ್ನ ಘೋಷಿಸಿವೆ. ಹೊಸ ರಸ್ತೆ, ರೈಲು ಮಾರ್ಗ, ಅಯೋಧ್ಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಗಣೇಶ ಘಾಟ್ ಮತ್ತು ನದಿ ತೀರ ಅಭಿವೃದ್ಧಿ ಎಲ್ಲವೂ ಭಕ್ತರಿಗೆ ಸೌಕರ್ಯವನ್ನು ಹೆಚ್ಚಿಸಲು ದಾರಿ ಮಾಡಿಕೊಟ್ಟಿದೆ. ಇದನ್ನೆಲ್ಲ ಕಂಡು ಭಕ್ತರು ಹೇಳಿದ್ದೇನೆಂದ್ರೆ, ನಮ್ಮ ಜೀವನದ ದೊಡ್ಡ ದಿನವಿದು. ರಾಮನ್ನ ಮಂದಿರದಲ್ಲಿ ನೋಡೋ ಹಂಬಲ ಇತ್ತು, ಅದು ಈಗ ನಿಜವಾಗಿದೆ. ಮೋದಿ ಇಲ್ದಿದ್ರೆ ಇದು ಸಾಧ್ಯವಾಗ್ತಿರ್ಲಿಲ್ಲ ಎಂದು ಅನೇಕ ಭಕ್ತರು ಹರ್ಷವನ್ನ ವ್ಯಕ್ತಪಡಿಸಿದ್ರು. ರೋಡ್ ಶೋ ಮುಗಿದ್ರು ಸಂಭ್ರಮ ಮುಗ್ದಿಲ್ಲ. ದೇವರ ನಾಮದ ಸದ್ದು ಇನ್ನು ಅಯೋಧ್ಯೆಯ ಸುತ್ತ ಗುಣುಗುತ್ತಿದೆ.